ಈ ವ್ಯಾಲೆಂಟೈನ್ಸ್ ಡೇಗೆ ರೆಡ್ ರೋಸ್ ಬದಲಾಗಿ ಬಜೆಟ್ ಫ್ರೆಂಡ್ಲಿ ಆಗಿರೋ ಈ ರೆಸಿಪಿನ ಟ್ರೈ ಮಾಡಿ. ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋ ಈ ಡೋಕ್ಲಾ ತಿಂದಮೇಲೆ ಹಾರ್ಟ್ ಆ್ಯಂಡ್ ಸ್ಟಮಕ್ ಎರಡೂ ಕೂಡ ಫುಲ್ ಹ್ಯಾಪಿ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರ್ಗೆ ಬೀಟ್ರೂಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ರದ್ದು ಫೈನ್ ಪೇಸ್ಟ್ ಅಂದರೆ ಇದ್ರದ್ದು ಪ್ಯೂರಿ ಮಾಡ್ಕೊಳ್ಬೇಕು. ಇದನ್ನು ಕಡಲೆ ಹಿಟ್ಟು ಮಿಕ್ಸ್ಚರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಪ್ಯೂರಿ ಹಾಗೆ ನೀರು ಸೇರಿ 3/4 ಕಪ್ಪಷ್ಟು ಇದೆ. ಆಮೇಲೆ 1 ಸ್ಪೂನಷ್ಟು ಪ್ಲೇನ್ ವಿನೆಗರ್ ಅಥವಾ ಲೆಮನ್ ಜ್ಯೂಸ್ನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷ ತನಕ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಂತರ 1 ಸ್ಪೂನಷ್ಟು ಈನೋ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈನೋ ಹಾಕಿದ ಕೂಡಲೇ ನಾವು ಯಾವ ಪಾತ್ರದಲ್ಲಿ ಅದನ್ನು ಸ್ಟೀಮ್ ಮಾಡೋಕ್ಕೆ ಇಡ್ತೀವೋ ಕೂಡಲೇ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. 15ರಿಂದ 20 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಸ್ಟೀಮ್ ಆಗಿರೋ ಡೋಕ್ಲಾನ ಒಂದ್ಸಲ ಚೆಕ್ ಮಾಡಬೇಕು. ನಂತರ ಅನ್ಮೋಲ್ಡ್ ಮಾಡ್ಕೊಳ್ಬೇಕು. ನೆನಪಿರಲಿ, ಅನ್ಮೋಲ್ಡ್ ಮಾಡೋ ಟೈಮಿಗೆ ಸ್ವಲ್ಪ ಬಿಸಿ ಆರಿರಬೇಕು. ನೆಕ್ಸ್ಟು ಒಗ್ಗರಣೆಗೆ ಒಂದು ಪಾತ್ರಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಎಳ್ಳು, ಕರಿಬೇವು ಹಾಕಿ ಸಕ್ಕರೆ ಹಾಕಿ ಆಫ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಸಕ್ಕರೆನ ಕರಗಿಸ್ಕೊಂಡು ಡೋಕ್ಲಾ ಮೇಲೆ ಹಾಕ್ಕೊಂಡ್ರೆ ಆಯಿತು.